ಚಿತ್ರದುರ್ಗದಲ್ಲಿರುವ ಈ ದೇವಸ್ಥಾನದ ಬಗ್ಗೆ 90% ಜನರಿಗೆ ಗೊತ್ತೇ ಇಲ್ಲ. ಆದರೆ ಇದರ ವಿಶೇಷತೆ ಕೇಳಿದರೆ ನೀವು ಆಶ್ಚರ್ಯ ಪಡುತ್ತೀರಿ. ಇತಿಹಾಸ ಮತ್ತು ಆಧ್ಯಾತ್ಮಿಕ ನೆಲವಾದ ಚಿತ್ರದುರ್ಗದಲ್ಲಿ ಅಡಗಿರುವ ಒಂದು ಸುಂದರವಾದ ಪುಣ್ಯಕ್ಷೇತ್ರಕ್ಕೆ ಇಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಜಾನುಕೊಂಡ ಸಮೀಪದಲ್ಲಿರುವ ಶ್ರೀ ಲಕ್ಷ್ಮೀ ಪಾಂಡುರಂಗ ಸ್ವಾಮಿ ದೇವಸ್ಥಾನವು ಭಕ್ತರ ನಂಬಿಕೆ ಮತ್ತು ಭಕ್ತಿಯ ಸಂಕೇತವಾಗಿ ನಿಂತಿದೆ ನಮ್ಮ ಚಿತ್ರದುರ್ಗದಲ್ಲಿ. ಹೌದು, ನಗರದ ಗದ್ದಲದಿಂದ ದೂರವಾಗಿ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಈ ದೇವಾಲಯವು ಭಕ್ತರಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ದೇವಾಲಯದ ಪ್ರವೇಶ ದ್ವಾರದಿಂದಲೇ ಭಕ್ತಿ ಭಾವನದ ಅನುಭವ ಆರಂಭವಾಗುತ್ತದೆ. ದೇವಾಲಯದ ಸುತ್ತಲಿನ ನಿಶಬ್ದ ವಾತಾವರಣ, ತಂಪಾದ ಗಾಳಿ ಮತ್ತು ಹಸಿರಿನ ಸೊಬಗು ಇಲ್ಲಿ ಬರುವ ಪ್ರತಿಯೊಬ್ಬರ ಮನಸ್ಸನ್ನು ಸೆಳೆಯುತ್ತದೆ. ಒಂದು ಬಾರಿ ಇಲ್ಲಿ ಬಂದರೆ ಮತ್ತೆ ಮತ್ತೆ ಬರಬೇಕು ಎನ್ನುವ ಭಾವನೆ ಮೂಡುತ್ತದೆ. ಈ ದೇವಾಲಯದ ಮುಖ್ಯ ಆರಾಧ್ಯ ದೈವ ಶ್ರೀ ಪಾಂಡುರಂಗ ಸ್ವಾಮಿ ಭಗವಾನ್ ಶ್ರೀ ಕೃಷ್ಣನ ದಿವ್ಯ ಸ್ವರೂಪವೆಂದೇ ಆರಾಧಿಸಲ್ಪಡುವ ಪಾಂಡುರಂಗ ಸ್ವಾಮಿಯೊಂದಿಗೆ ಮಹಾಲಕ್ಷ್ಮೀ ದೇವಿಯು ಇಲ್ಲಿ ಪೂಜಿಸಲ್ಪಡುತ್ತಾರೆ. ಭಕ್ತರು ತಮ್ಮ ಜೀವನದ ಕಷ್ಟಗಳು ದೂರವಾಗಲಿ, ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿ ಮತ್ತು ಆರ್ಥಿಕ ಪ್ರಗತಿ ದೊರಕಲಿ ಎಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಪ್ರತಿದಿನ ಅನೇಕ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ವಿಶೇಷವಾಗಿ ಏಕಾದಶಿ ದಿನಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆ. ಈ ಸಂದರ್ಭದಲ್ಲಿ ಭಜನೆ, ಸಂಕೀರ್ತನೆ ಮತ್ತು ವಿಶೇಷ ಪೂಜೆಯೂ ನಡೆಯುತ್ತದೆ. ಈ ದೇವಸ್ಥಾನದ ವಿಶೇಷತೆ ತುಂಬಾ ಚೆನ್ನಾಗೇ ಇದೆ. ಆದ್ರೆ ಒಂದು ಹಂತವಾಗಿ ನಿಮ್ಮ ಹತ್ರ ತಿಳಿಸ್ತಾ ಬರ್ತಿದ್ದೀನಿ. ಎಲ್ಲಾನು ನೋಡ್ರಿ, ಎಲ್ಲ ಅರ್ಥ ಆಗುತ್ತೆ. ವಿಶೇಷತೆಯು ದೇವಾಲಯದಲ್ಲಿ ಮೊಳಗುವ ಗಂಟೆಯ ನಾದ ಮತ್ತು ನಡೆಯುವ ಆರತಿಯ ದೃಶ್ಯ ಮನಸ್ಸಿಗೆ ಒಂದು ವಿಶೇಷ ಶಾಂತಿಯನ್ನು ನೀಡುತ್ತದೆ. ಈ ದೇವಾಲಯದಲ್ಲಿ ಇಲ್ಲಿ ಕೆಲ ಕ್ಷಣ ಕಳೆಯುವುದೇ ಒಂದು ದಿವ್ಯ ಅನುಭವವಾಗುತ್ತದೆ. ಚಿತ್ರದುರ್ಗ ಪ್ರಸಿದ್ಧ ಕೋಟೆಯ ಮತ್ತು ಐತಿಹಾಸಿಕ ಸ್ಥಳಗಳ ನಡುವೆ ಇರುವ ಈ ಪುಣ್ಯಕ್ಷೇತ್ರವು ಆಧ್ಯಾತ್ಮಿಕ ಪ್ರವಾಸಿಗರಿಗೂ ಒಂದು ವಿಶೇಷ ತಾಣವಾಗಿದೆ. ಪ್ರಕೃತಿ ಮತ್ತು ಭಕ್ತಿ ಎರಡರ ಸಂಯೋಜನೆ ಇಲ್ಲಿ ಕಾಣಬಹುದು. ಸ್ನೇಹಿತರೆ, ನೀವು ಚಿತ್ರದುರ್ಗಕ್ಕೆ ಭೇಟಿ ನೀಡಿದಾಗ ಜಾನುಕೊಂಡ ಸಮೀಪ ಶ್ರೀ ಲಕ್ಷ್ಮೀ ಪಾಂಡುರಂಗ ಸ್ವಾಮಿ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ನೀಡಿ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮಕ್ಕೆ ಶಾಂತಿ ನೀಡುವ ಈ ಕ್ಷೇತ್ರದ ಅನುಭವವನ್ನು ನೀವು ಸಹ ಪಡೆದುಕೊಳ್ಳಿ. ಶ್ರೀ ಪಾಂಡುರಂಗ ಸ್ವಾಮಿಯ ದೇವಸ್ಥಾನದಲ್ಲಿಯೇ ಆಂಜನೇಯ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿ ಇವರುಗಳಿಗೂ ಸಹ ಪೂಜೆ ಸಲ್ಲಿಸುತ್ತಾರೆ. ಅದರ ನೋಟದ ಬಗ್ಗೆ ನಿಮಗೆ ವಿಶ್ಲೇಷಣೆ ಮಾಡಿ ತಿಳಿಸಿದ್ದೇನೆ. ಸೊ ಈ ವಿಡಿಯೋ ಮೂಲಕ ನಾನು ನಿಮಗೆ ಆಲ್ರೆಡಿ ಎಲ್ಲ ತೋರಿಸಿದ್ದೀನಿ. ದೇವ್ರ ಬಗ್ಗೆ ಸಮೇತ ಎಲ್ಲ ವಿಶ್ಲೇಷಣೆ ಮಾಡಿದ್ದೀನಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.